ಸರ್, ಇವತ್ತು ಆಟೋ ನಗರದಲ್ಲಿ ಭೇಟಿ ಕೊಟ್ಟು ಏನೋ ಒಂದು ಬುಲ್ಡೋಜರ್ ಹಚ್ಚಿ ತಾವು ಅಕ್ರಮ ಕಟ್ಟಡ ಹಾಕಿ ತೆರವುಗೊಳಿಸಿ ಅದ್ರ ಬಗ್ಗೆ ಏನು ಸರ್? ಬಸವ ಕಲ್ಯಾಣ ಮಹಾನಗರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಆಟೋ ನಗರ್ ಸರ್ವೆ ನಂಬರ್ 115/2ರಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ನಿಗದಿಪಡಿಸಲಾದಂಥ ಗಾರ್ಡನ್ ಸ್ಥಳವನ್ನು ಅಲ್ಲಿನ ಕೆಲ ದುಷ್ಟರು ಅತಿಕ್ರಮಣ ಮಾಡೋದ್ರ ಜೊತೆಗೆ ಫೇಕ್ ಡಾಕ್ಯುಮೆಂಟ್ಸ್ ನಿರ್ಮಾಣ ಮಾಡೋದ್ರ ಜೊತೆಗೆ ಅಲ್ಲಿ ಸುಮಾರು 15ರಿಂದ 20 ಅಂಗಡಿಗಳನ್ನ ಕಟ್ತಕ್ಕಂಥ ಕೆಲಸ ಮಾಡಿದ್ರು. ಅನೇಕ ಸಲ ಕೂಡ ಅವ್ರು ನನ್ನ ಬಳಿ ಬಂದು ನನಗೆ ರಿಕ್ವೆಸ್ಟ್ ಮಾಡಿ ಈ ಮಾತು ನಾನು ಮಾಧ್ಯಮದೊಳಗೆ ಹೇಳಬಾರ್ದು, ಆದ್ರೂ ನಾನು ಹೇಳ್ತೇನೆ. ಸ್ವತಃ ನನಗೆ ಅವರು 20 ಲಕ್ಷ ರೂಪಾಯಿ ಮತ್ತು ಒಂದ್ ಅಂಗಡಿ ನಾವು ನಿಮಗೆ ಕೊಡ್ತೀವಿ ಸರ್ ಅಂತ ಹೇಳಿ ನನ್ನ ಹತ್ರನೇ ಬಂದಿರು. ನಾನು ಯಾವುದೇ ಕಾರಣಕ್ಕೂ ಕೂಡ ಅವರ ಆಶಯ ಆಮಿಷಕ್ಕೆ ಒಳಗಾಗದೆ ಬಸವ ಕಲ್ಯಾಣದ 5 ಕೋಟಿ ರೂಪಾಯಿ ಮೌಲ್ಯದ ಸ್ಥಳವನ್ನ ಇವತ್ತು ಬೆಳಗ್ಗೆ ಹೋಗಿ ಬುಲ್ಡೋಜರ್ ಹಚ್ಚಿ ಡೆಮಾಲಿಷ್ ಮಾಡ್ತಕ್ಕಂಥದ್ದನ್ನ ಇವತ್ತು ಸಾಕಷ್ಟು ಜನ, ಸಾವಿರ ಜನ ಈಗಾಗಲೇ ಮೊಬೈಲ್ ಅಲ್ಲಿ ನೋಡಿದ್ದಾರೆ. ಈ ಮಾತಿನ ತಾತ್ಪರ್ಯ ನಾನು ಅನೇಕ ನನ್ನ ಭಾಷಣಗಳಲ್ಲಿ, ನನ್ನ ಮಾತಿನಲ್ಲಿ ಹೇಳ್ತಾ ಬಂದಿದ್ದೇನೆ. ಬಸವ ಕಲ್ಯಾಣದಲ್ಲಿ ಏನು ತಾವು ಭೂಗಳಿದ್ದೀರಿ, ಸರ್ಕಾರದ ಆಸ್ತಿಯನ್ನ ಕಬ್ಜಾ ಮಾಡ್ತಕ್ಕಂಥದ್ದು ತಾವು ಎಷ್ಟು ಜನ ಮಾಡಿದ್ದೀರಿ, ಈ ನೆಲದ ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ, ಒಬ್ಬ ಶಾಸಕನಾಗಿ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತೇನೆ. ಯಾವ ಹಂತದೊಳಗ ಅಷ್ಟಕ್ಕೆ ಬಿಟ್ಟು ಬಿಡ್ರಿ. ಇವತ್ತು ಅಥವಾ ನಾಳೆ ಒಂದೊಂದಾಗಿ ಪ್ರತಿಯೊಂದು ಬುಲ್ಡೇಜರ್ ಹಚ್ಚಿ ಡೆಮಾಲಿಷ್ ಮಾಡಿ ಸರ್ಕಾರಕ್ಕೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ, ಬಸವ ಕಲ್ಯಾಣ ಮಹಾಜನತೆಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಶರಣು ಸಲಗರ್ ಮಾಡ್ತಾರಂತಕ್ಕಂಥದ್ದು ಅನೇಕ ಬಾರಿ ಹೇಳಿದ್ವಿ. ಮೊದಲು ಮುಸ್ಲಿಂ ಲೇಔಟ್ಗಳು ಡೆಮಾಲಿಷ್ ಮಾಡಿಸ್ತೀವಿ, ನಾವು ಆ ಜಾಗ ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಆಟೋ ನಗರ ಮಾಡಿದೀವಿ, ಈಗ ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಮಾಡ್ತೀವಿ. ಒಂದೊಂದಾಗಿ ನಾವು ಎಷ್ಟು ಜನ ಈ ಭೂಗಡರು ಬಸವ ಕಲ್ಯಾಣದೊಳಗೆ ಹರನೋ ಅವ್ರ ಪರಿಸ್ಥಿತಿ ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಇವದೇ ಪರಿಸ್ಥಿತಿ ಬರ್ತದ. ನೀವೆಷ್ಟೇ ಪ್ರಭಾವಿ ನಾಯಕರು ನಿಮ್ ಹಿಂದಿರ್ಬೋದು, ನಿಮಗೇನೋ ಕಾಂಗ್ರೆಸ್ ಸರ್ಕಾರದ ಅಂತಕ್ಕಂಥ ಅಹಂನೊಳಗಿರ್ಬೋದು. ಕಾಂಗ್ರೆಸ್ ಸರ್ಕಾರ ಏನು ಸರ್ಕಾರಿ ಜಾಗ, ನಗರ ಪಾಲಿಕೆ ಜಾಗ, ನಗರಸಭೆ ಜಾಗ ಅತಿಕ್ರಮಣ ಮಾಡ್ಕೋರಂತ ಎಲ್ಲರೇ ಆದೇಶ ಅದನ ನಿಮ್ಗ? ಹಂಗಾರೆ ಇಲ್ಲ. ಇವತ್ತು ಯಾರ ನಿಮ್ ಹಿಂದೆ ನೇತಾನ, ಕಾಂಗ್ರೆಸ್ ಲೀಡರ್ ನಮ್ಮ ಹಿಂದನ, ಅವ್ರ ಇವ್ರ ಅಂತ ಹೇಳಿ ಅಹಮ್ಮಿನೊಳಗೆ, ನಿಮ್ಮ ಗರ್ವದೊಳಗೆ ಏನು ನೀವು ಜಾಗ ಹಡಪ್ ಮಾಡ್ತಕ್ಕಂಥ ಕೆಲಸ ತಾವು ಮಾಡ್ತೀರಿ. ಇದೇ ಬುಲ್ಡೇಜರ್ ಮತ್ತೊಂದ್ ದಿವಸ ನಸ್ಕಿನಾಗ ನಿಮ್ಮ ಮನೆ ಮುಂದೆ ಬಂದು ಸದ್ದು ಮಾಡೋದು 100ಕ್ಕೆ 100. ಬಸವ ಕಲ್ಯಾಣದೊಳಗೆ ಎಷ್ಟು ಜಾಗ ಸರ್ಕಾರದ್ದು ಕಬ್ಜಾ ನೀವು ಮಾಡಿರಿ, ಪ್ರತಿಯೊಂದು ನೆಲಸಮ ಮಾಡಿ ಮತ್ತಲ್ಲಿ ಗಾರ್ಡನ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತೇನೆ. ಈಗ ತಾವು ನೋಡ್ರಿ, ಬಂದು ಒಂದು 4-6 ದಿವಸ ಬಿಟ್ಟು ಬಂದು ನೋಡ್ರಿ, ಆಟೋ ನಗರದೊಳಗ ಸುಂದರ ಗಾರ್ಡನ್ ನಿರ್ಮಾಣ ಮಾಡ್ತೇನೆ. ನಾನು ಮೊದಲ ಬಾರಿ ಶಾಸಕನಾದಾಗ ಅಲ್ಲಿ ಒಂದು ಬೋರೆಲ್ ಹೊಡಿಸಿ ನೀರು ಕುಡಿಸ್ತಕ್ಕಂಥ ಕೆಲಸವನ್ನು ನಾನು ಅಲ್ಲಿ ಮಾಡೀನಿ. ಬರ್ತಕ್ಕಂಥ ದಿನಮಾನದೊಳಗ ಈಗಾಗಲೇ 5 ಕೋಟಿ ಜಾಗ ನಗರಸಭೆ ಉಳಿಸ್ತಕ್ಕಂಥ ಕೆಲಸ ಮಾಡೀನಿ. ಬೆಳಗ್ಗೆ ಮತ್ತಲ್ಲಿ ಗಾರ್ಡನ್ ನಿರ್ಮಾಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡಿ. ಸರ್, ಸಿಎಂಸಿ ಅವರು ಪೊಲೀಸರು ಪದೇ ಪದೇ ಎಚ್ಚರಿಕೆ ಕೊಡ್ತಿದ್ರು, ಪದೇ ಪದೇ ಕಟ್ಟೋ ಕೆಲಸ ಮಾಡ್ತಾರೆ ಸರ್. ಈಗ ಯಾಕೆ ಮಾತ್ರ ಅಥವಾ ಕಾನೂನು ಅಥವಾ ಕಾಂಗ್ರೆಸ್ ಸರ್ಕಾರದ ಅದಂತ ಹಿಂಗೆ ಮಾಡ್ತಾರೆ ಸರ್? ಎಷ್ಟೋ ಸಲ ನಾನು ಕೂಡ ನನ್ನ ಬಳಿ ಬಂದಾಗ ನನ್ನ ದುಡ್ಡು ಕೊಡ್ತೀನಿ, ಅಂಗಡಿ ಕೊಡ್ತೀನಿ ಅಂತ ಬಂದಾಗಲೂ ಕೂಡ ಅವ್ರಿಗೆ ನಾನು ವಿನಂತಿನ ಮಾಡ್ಕೊಂಡೆ, ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಬೇಡ್ರಿ, ನನಗೆ ಬೇಕಾಗಿಲ್ಲ. ಅದು ನೀವು ಒಂದ್ ವೇಳೆ ಏನೇ ಮಾಡಿದ್ರು ಅಂದ್ರೆ ಅದು ನಾವು ಡೆಮಾಲಿಷ್ ಮಾಡೋದು ಪಕ್ಕ. ನಿಮ್ದು ದಾಖಲಾತಿ ಫೇಕ್ ಅದದು. ಈಗಾಗಲೇ ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಬುಕ್ ಮಾಡಿವಿ. ಒಂದ್ಸಲ ಸಂಬಂಧಪಟ್ಟಂತವ್ರು ಜೈಲಿಗೆ ಹೋಗ್ರು ಬಂದಾರ. ಮತ್ತೀಗ ಅಗೇನ್ ಮತ್ತೊಮ್ಮೆ FIR ಅವ್ರ ಮೇಲೆ ಮಾಡಿಸಿವಿ ನಾವು. ಯಾವುದೇ ಕಾರಣಕ್ಕೆ ಅನ್ಬೋದು ಅವ್ರಿಗೆ. ಈಗ ತಾತ್ಕಾಲಿಕವಾಗಿ ಅದು ಜಾಗ ನಂದದ ಅಂತ ಹೇಳಿ ಅಂತ ಅನ್ಕೋಬಹುದು. ಬಸವ ಕಲ್ಯಾಣದೊಳಗೆ ಎಷ್ಟು ನಗರಸಭೆ ಜಾಗ ಅದು ನಿಮ್ಮ ಹೆಸರಿಗೆ ಅದ ಅಂತೇಳಿ ಕೆಲವೇ ದಿವಸ ಇದೆ. ಅದು ಕೆಲವೇ ದಿವಸ ನಿಮ್ಗೆ ಅನಿಸ್ತದೆ, ಬರ್ದಿಟ್ಕೋದಿದೆ ಎಲ್ಲ ನೀವು. ಕೆಲವೇ ದಿವಸ ಅದು ಪ್ರತಿಯೊಂದು ಎದುರಿಂದ ಬುಲ್ಡೇಜರ್ ಹೊಡ್ಸಾಕ್ಸಿ ಎಲ್ಲರೂ ಕ್ರಿಕೆಟ್ ಗಾರ್ಡನ್ ಮಾಡೋದು, ಕ್ರಿಕೆಟ್ ಗ್ರೌಂಡ್ ಮಾಡೋದು ಮಾಡ್ತೀನಿ. ಗ್ರೌಂಡ್ ಮಕ್ಕಳಿಗೆ ಗ್ರೌಂಡ್ ಇಲ್ಲ ಬಸವ ಕಲ್ಯಾಣದೊಳಗೆ. ಪ್ರತಿಯೊಂದು ಜಾಗ ಸ್ವಲ್ಪ ತಾಳ್ರಿ. ಇವತ್ತೇನು 7 ಗಂಟೆಗೆ JCP ಕೆಲಸ ಚಾಲು ಆಗ್ಯದ. ನೀವು ಯಾರು ಕಬ್ಜಾ ಮಾಡಿರಿ, ಕಬ್ಜಾ ಮಾಡಿದವ್ರಿಗೆ ಹೇಳ್ತೀನಿ ನಾನು. ಇಲ್ಲಿ ಎಷ್ಟು ಜನ ಬಸವ ಕಲ್ಯಾಣದೊಳಗ ಬುದ್ಧಿಜೀವಿಗಳು, ವ್ಯಾಪಾರಿಗಳು ಕಷ್ಟಪಟ್ಟು ಏನ್ ಜಾಗ ತಗೊಂಡಾರ ಅವರಿಗೂ ತೊಂದರೆ ಕೊಡ್ತಕ್ಕಂಥದ್ದು ಅನಾವಶ್ಯಕವಾಗಿ ಬಸವ ಕಲ್ಯಾಣ ನಡೀತದೆ. ಹಾಗಾಗಿ
ಬಸವ ಕಲ್ಯಾಣದ ಮಹಾಜನತೆ ವಿನಂತಿಯನ್ನು ಮಾಡ್ತೇನೆ. ನಿಮ್ಮ ಸ್ಥಳಗಳು, ನೀವು ಕಷ್ಟಪಟ್ಟು ಖರೀದಿ ಮಾಡಿದಂತಹ ಪ್ಲಾಟ್ಗಳು, ನಿಮ್ಮ ಕಟ್ಟಡಗಳು, ನಿಮ್ಮ ಹೊಲ ಮನಿ ಕಾಯ್ತಕ್ಕಂತ, ಕಣ್ಣಿಟ್ಟು ಕಾಪಾಡ್ತಕ್ಕಂತ ಕೆಲಸ ನಿಮ್ ಶರಣು ಸಲಗರ್ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಿಮ್ಗಿರ್ಲಿ. ಸರ್ಕಾರದ ಜಾಗ ಏನ್ ಕಬ್ಜಾ ಮಾಡ್ಲತ್ತಾರಲ್ಲ, ನಾಳೆಗೆ ಮಾತ್ರ ಇಂಥವ್ರು ಪ್ರತಿಯೊಬ್ಬರಿಗೂ ಅವ್ರಿಗೆ ನಾವು ಡೆಮೊಲಿಷ್ ಮಾಡ್ತಕ್ಕಂಥದ್ದು ಅವರೇ ಸ್ವತಃ ನೋಡ್ತಾರ. ಇವ್ರಿಗಾದ್ರೂ ನಾವು ಬಹಳ ಹೇಳಿವಿ. ಆದ್ರೂ ಅವರು ಕಣ್ ತಪ್ಪಿಸಿ ರಾತ್ರಿ ಹೋಗಿ ಕಟ್ಟೋದು, ಲಸ್ಕಿನ ಕಟ್ಟೋದು, ಅವ್ರ ದುಡ್ಡಿನ ದರ್ಪ. ಅವ್ರ ಹಿಂದೆ ಯಾರೋ ಕೆಲವು ನಾಯಕರು, ಪ್ರಭಾವಿ ನಾಯಕರ ನಮ್ಗೇನ್ ಮಾಡ್ತಾರಂತಕ್ಕಂಥ ಅಹಮಿತ್ ಅವ್ರ ಬಲ್ಲಿ ಯಾವುದು ನಡೆಯಲ್ಲ. ಇವತ್ತು ತಾವು ನೋಡ್ತಾ ಇದ್ದೀರಿ, ಎಷ್ಟೇ ದೊಡ್ಡವ್ರ ಮಕ್ಕಳು ಇರಬಹುದು, ನೀವು ಕಾನೂನಿನ ಮುಂದೆ ಯಾರು ಇಲ್ಲ, ಸಂವಿಧಾನ ಮುಂದೆ ಎಲ್ಲರೂ ಸಮಾನರೇ. ಇವತ್ತು ನಾವು ನೋಡ್ಲತ್ತೀವಿ, ದೇಶದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರ ಮಕ್ಕಳ ಪರಿಸ್ಥಿತಿ ಇವತ್ತು ಏನದ ನಾವು ನೀವೆಲ್ಲರೂ ನೋಡ್ಲತ್ತೀವಿ. ಅಂತವ್ರಿದ್ದಾಗ ನಾವು ನೀವೆಲ್ಲ ಯಾವ ಲೆಕ್ಕ ಕಾನೂನಿನಿಂದ? ಕಾನೂನಿಗೆ ತಪ್ಪು ಮಾಡಿದ್ರ ಆ ಕಾನೂನಿನ ಕುಣಿಕೆ ಒಂದ್ಸಲ ನಿಮ್ ಕುತ್ತಿಗೆ ಬರದೆ, ಅದು ನಾ ಇರ್ಲಿ ಮತ್ತೊಬ್ಬರಿರ್ಲಿ, ಇದಕ್ಕೆ ಎಚ್ಚರಿರ್ರಿ. ಯಾರ್ಯಾರು ಬಸವ ಕಲ್ಯಾಣದೊಳಗೆ ಇಂತ ನಗರಸಭೆ ಜಾಗ ಕಬ್ಜಾ ಮಾಡಿರಿ, ನಸ್ಕಿನ ಒಂದ್ ದಿವ್ಸ ಬುಲ್ಡೋಸರ್ ನಿಮ್ ಮನೆ ಎದುರು ಬಂದ್ ನಿಂದಿರ್ತದ, ನೆನ್ಪಿಡ್ಕೋರಿ. ನೋಡಿದಾಗ ನೆಲ ಸಮ ಮಾಡ್ತೀವಿ, ನಿಮ್ಗೆ ಗೊತ್ತಿರುವಾಗ ನೆಲ ಸಮ ಮಾಡಿದ್ವಿ. ನೋಡೋದೊಳಗ ಎಚ್ಚರ ಆಗ್ರಿ. ಈಗರೇ ಸರ್ಕಾರಿ ಜಾಗ ಹೊಡಿಬೇಕಂತಕ್ಕಂಥದ್ದು ಬಿಡ್ರಿ. ದುಡಿದು ಮೈಮುರಿದು ತೋರಿ, 100 ಕೋಟಿ ತಗೋರಿ, ನಾವು ಸಪೋರ್ಟ್ ಮಾಡ್ತೀವಿ ಸರ್ಕಾರ ಟ್ಯಾಕ್ಸ್ ಕಟ್ಟಿ. ಆದ್ರ ಇದೇನು ನಿಮ್ಮ ತೋಳಬಲ್ಲ, ನೀವೇನು ವಾಮ್ ಮಾರ್ಗದ ಗಳಿಸಲಿಂದ, ದುಡ್ಡಿನ ಬಲದಿಂದ ತಾವೇನ್ ಮಾಡ್ಲತ್ತೀರಿ, 100ಕ್ಕೆ 100 ಇದು ಸರಿಯಲ್ಲ. ಇವತ್ತಿಗೂ ಕೈ ಬಿಟ್ಟರು ಒಳ್ಳೇದು. ಒಂದ್ ವೇಳೆ ಇದೇ ಚಾಳಿ ನೀವು ಮುಂದುವರೆಸಿದ್ರ ಮತ್ತೆ JCP ಸದ್ದು ನಸ್ಕಿನ ನಿಮ್ ಎದುರು